महाराज की गणपति बाप्पा, गणपति बाप्पा, गणपति बाप्पा। सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी अक्षरेश्वरि मूकाम्बिके आत्रिवासिनि नादाम्बिके नित्याकारिणि ज्ञानाम्बिके देवी देवी शरणाम्बिका। वेदकारिणि मूकाम्बिके नीरजेक्षणयां शुभे निर्मलरागप्रभावती नीलादिपराशक्ति। ಚಲೋ ಇದೆ ಸರ್, ಕರೆಕ್ಟ್ ಇದೆ. ನಾವೆಲ್ಲ ಗೋಕುಲಿಂದ ಬಂದಿದ್ದೇವೆ. ಮಹೇಶ್ ಬಡಿಯಾರ್ ಅಂತ ನಾವಿಲ್ಲಿ ಗೋಕುಲಿಂದ ಬಂದೇವ್ರಿ. ಉಪನಯನ ಎಲ್ಲ ಚಲೋ ಆಗೈತ್ರಿ. ಇದು ಪ್ರಹ್ಲಾದ್ ಜೋಶಿ ಸರ್ ಅವ್ರ ಮತ್ತು ಮಹೇಶ್ ಕೃಷ್ಣ ಕಳಕಳಿ ಸರ್ ಅವ್ರು ಮಾಡ್ಸ್ಯಾರ್ರಿ. ಎಲ್ಲ ಚಲೋ ಆಗೈತ್ರಿ. ಹಾಂ ಖುಷಿ ಆಗೈತ್ರಿ. ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಚಲೋ ಐತ್ರಿ.
ಅರುಣ್ ಬಡಿಗೇರಿ ಖುಷಿ ಆಗೈತಿ. ಅರುಣ್ ಮೌನೇಶ್ವರ್ ಬಡಿಗೇರಿ. ನಮಗೆಲ್ಲ ಚೆನ್ನಾಗಿ ಅನಿಸಿದೆ ಸರ್. ನಾವಿಲ್ಲೇ ವಿದ್ಯಾನಗರ ಹುಬ್ಳಿಯಿಂದ ಬಂದಿದ್ವಿ. ನಮಗೆಲ್ಲ ಚಲೋ ಅನಿಸೈತಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಕಾರ್ಯಕ್ರಮದ ಉಪನಯನ ನೆರವೇರಿಸಿದಂತ ಕಾರ್ಯಕ್ರಮ ಎಲ್ಲ ಅವ್ರಿಗೆ ಕಳೆದ 24 ವರ್ಷಗಳಿಂದ ಸಮಧರ್ಮ ಉಚಿತ ಸಾಮೂಹಿಕ ವಿವಾಹ ಮತ್ತು ಉಪನಯನವನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಉಪಸ್ಥಿತರಿರ್ತಕ್ಕಂಥ ಉಭಯ ಶ್ರೀಗಳ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಹಾಗೂ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಕಳೆದ 24 ವರ್ಷಗಳಿಂದ ಕೃಷ್ಣಾ ಗಾಂಡಿಗಳಕೆರೆಯವರ ನೇತೃತ್ವದಲ್ಲಿ ಈಗಾಗಲೇ 500ಕ್ಕೂ ಹೆಚ್ಚು ಮದುವೆಗಳು ಮಾಡಿರ್ತಕ್ಕಂಥ ಶ್ರೇಯಸ್ಸು ಯಾರಿಗಾದರೂ ಸಲ್ತ ಇದ್ರೆ ಅದು ಕೃಷ್ಣಾ ಗಾಂಡಿಗಳವರಿಗೆ ಸಲ್ಲಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಮನೆಯಲ್ಲಿ ಒಂದು ಮದುವೆ ಮಾಡೋದಾದ್ರೆ ಬಹಳ ಕಷ್ಟ. ಅದಕ್ಕೆಲ್ಲ ಹೇಳ್ತಾರೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ಆದರೆ ಕಳೆದ 24 ವರ್ಷಗಳಿಂದ ಸತತವಾಗಿ ತಮ್ಮ ಮನೆಯಲ್ಲೇ ಮದುವೆಗೆ ಅಂತಕ್ಕಂಥ ಒಂದು ಸಡಗರ ಸಂಭ್ರಮದಿಂದ ಕೃಷ್ಣಾ ಗಾಂಡಿಗಳಕೆರೆಯವರು ಏನು ಮದುವೆಯನ್ನ ಮಾಡ್ತಾ ಬಂದಿದ್ದಾರೆ, ಇದು ನಿಜವಾಗ್ಲೂ ಕೂಡ ಸಮಾಜಕ್ಕೆ ಒಂದು ಆದರ್ಶ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ಯಾಕೆಂದ್ರೆ ಮನುಷ್ಯ ಇವತ್ತು ಸಮಾಜ ಜೀವಿ ಆಗುವುದನ್ನು ಬಿಟ್ಟು ತನ್ನ ವೈಯಕ್ತಿಕ ಜೀವನಕ್ಕೆ ಮಾತ್ರ ಆದ್ಯತೆಯನ್ನ ಕೊಡುವುದನ್ನ ನಾವು ಕಾಣ್ತೇವೆ. ಆದರೆ ಇವತ್ತು ದುಬಾರಿ ಕಾಲದಲ್ಲಿ ಬಡವರಿಗೆ ಮದುವೆ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಕಷ್ಟ ಬರುತ್ತೆ. ಅವರ ಕಷ್ಟದ ಜೊತೆಗೆ ನಿಲ್ಲಬೇಕು ಅಂತಕ್ಕಂಥ ಉದ್ದೇಶದೊಂದಿಗೆ ಅದಲ್ಲದೆ ಮಕ್ಕಳಿಗೆ ಉಪನಯನದ ಮೂಲಕ ಸಂಸ್ಕಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಏನು ಕೃಷ್ಣಾ ಗಾಂಡಿಗಳಕೆರೆಯವರು ಕಳೆದ 24 ವರ್ಷಗಳಿಂದ ನಿರಂತರವಾಗಿ ನಡೆಸ್ತಾ ಬಂದಿದ್ದಾರೆ. ಅವರ ಕಾರ್ಯ ತುಂಬಾ ಶ್ಲಾಘನೀಯ ಅಂತ ನಾನು ಹೇಳಿದ್ದೀನಿ. ನಾನು ಕೂಡ ಅವರಿವರಂತಂದರೆ ಎಲ್ಲರೂ ಕೂಡ ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಈ ಸಾಮೂಹಿಕ ಉಪನಯನ ಮತ್ತು ಮದುವೆ ಕಾರ್ಯಕ್ರಮಗಳಿಂದ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕೃಷ್ಣಾ ಗಾಂಡಿಗಳಕೆರೆಯವರು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ವರ್ಷ ನೋಡ್ರಿ ಇಲ್ಲಿ ಉಪನಯನ ಆದವರು ಮತ್ತು ಮದುವೆ ಆದವ್ರಿಗೆ ನಿಮ್ದು ಎಷ್ಟು ಸೌಭಾಗ್ಯ ಅಂತಂದ್ರೆ ನಿಮ್ಮ ಊರಾಗ ನೀವು ಮದುವೆ ಮಾಡಿದ್ರಿ ಅಂತಂದ್ರೆ ನಾವು ಬರ್ತಿದ್ವಿ ಎಲ್ಲೋ ಗೊತ್ತಿಲ್ಲ, ಪರಮಕ್ಕಳು ಜಗತ್ತಿಗೂ ಬರ್ತಿದ್ರಲ್ಲೋ ಗೊತ್ತಿಲ್ಲ. ಇಲ್ಲಿ ಕೃಷ್ಣ ಅವರು ಉಪನಯನ ಮಾಡಿದ್ದಕ್ಕೆ ಮತ್ತು ಸಾಮೂಹಿಕವಾಗಿ ಮಾಡಿದ್ದಕ್ಕೆ ಗುರುಗಳೇ ಆದ ಇಲ್ಲಿ ಎಲ್ಲರೂ ಕೂಡ ಬಂದು ನಿಮಗೆ ಇವತ್ತು ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನು ಗುರುಗಳ ಕೈಯಿಂದ ಆಗ್ತಾ ಇದೆ. ಅವರ ಆಶೀರ್ವಾದದಲ್ಲಿ ನಾವು ಬಂದು ನಿಂತು ನಮಗೆ ಅಕ್ಕಿಕಾಳು ಹಾಕ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಹೀಗಾಗಿ ಒಂದು ಉಪನಯನ ಕಾರ್ಯಕ್ರಮ ಮತ್ತು ಸಾಮೂಹಿಕ ಮದುವೆಗಳು ಹೆಚ್ಚಾನೆಚ್ಚು ನಡಿಬೇಕಾಗಿದೆ. ಯಾಕಂದ್ರೆ ಒಂದ್ ಕಡೆ ಮದುವೆಗಳ ಹಬ್ಬ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿರ್ತಕ್ಕಂಥದ್ದು ಒಂದ್ ಕಡೆ ನೋಡ್ತೇವೆ. ಇನ್ನೊಂದು ಕಡೆ ಈ ರೀತಿಯಾಗಿರ್ತಕ್ಕಂಥ ಸಾಮೂಹಿಕ ವಿವಾಹಗಳನ್ನು ಮಾಡೋ ಮುಖಾಂತರ ಸಮಾಜದಲ್ಲಿ ಒಂದು ಜಾಗೃತಿ ಕೆಲಸವನ್ನು ಮಾಡುವಂಥದ್ದಾಗುತ್ತೆ ಮತ್ತು ಯಾರು ಆರ್ಥಿಕವಾಗಿ ಸ್ವಲ್ಪ ಸಬಲೀಕರಣ ಇಲ್ಲ ಅಂತರ್ತವೆ ಅಂಥವರು ಕೂಡ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಸಾಮೂಹಿಕ ಮದುವೆ ಸಮಾರಂಭಗಳಲ್ಲಿ ಭಾಗವಹಿಸುವ ಮುಖಾಂತರ ಮದುವೆ ಮಾಡಿಕೊಂಡಾಗ ನಾನು ಆಗಲೇ ಹೇಳಿದಾಗ ಇಷ್ಟು ದೊಡ್ಡ ಎಲ್ಲರೂ ಪೂಜ್ಯ ಗುರುಗಳು ಇಲ್ಲ ನಿಮ್ದು ಎಲ್ಲರೂ ವೈಯಕ್ತಿಕ ನೀವು ಮದುವೆ ಮಾಡ್ಕೊಂಡಿದ್ರಲ್ಲ ರಜಾರು ಬರ್ತಿದ್ರಲ್ಲೂ ಗೊತ್ತಿಲ್ಲ. ಆದರೆ ನೀವು ಒಟ್ಟಾಗಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಸಾಮೂಹಿಕದಲ್ಲಿ ಆಗಿದ್ದಕ್ಕೆ ಮತ್ತು ಇಷ್ಟು ಜನ ಉಪನಯನ ಮಾಡ್ಕೊಂಡಿದ್ದಕ್ಕೆ ಅಜ್ಜಾರ ಆಶೀರ್ವಾದ ನಿಮ್ಗೆ ಎಲ್ಲರಿಗೂ ಒಳ್ಳೆ ರೀತಿಯಿಂದ ಸಿಗ್ತದೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಉಪನಯನ ಕಾರ್ಯಕ್ರಮಗಳು ಕೂಡ ಒಳ್ಳೆ ರೀತಿಯಲ್ಲಿ ಇಲ್ಲಿ ಮಾಡ್ತಿದ್ದಾರೆ. ಕೃಷ್ಣ ಅವರು ಕಳೆದ ಬಹಳಷ್ಟು ಪರಿಶ್ರಮವನ್ನು ಹಾಕ್ತಾರೆ. ಯಾಕಂದರೆ ಇಷ್ಟು ಒಂದು ಕಾರ್ಯಕ್ರಮ ಮಾಡೋದಂದ್ರೆ ಹಗಿರಲ್ಲ. ಆದರೆ ಕೃಷ್ಣ ಮತ್ತು ಅವ್ರ ಇಡೀ ಟೀಮ್ ಎಲ್ಲರೂ ಒಟ್ಟರು ಕೂಡಿ ಬಹಳಷ್ಟು ಜವಾಬ್ದಾರಿಗಳ ತೆಗೆದುಕೊಂಡು ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳನ್ನು ಮಾಡಿ ಕಳೆದ 24 ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡಿದ್ದಾರೆ. ಹಗರಲ್ಲ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಗೊತ್ತಿರ್ತದೆ. ಎಷ್ಟು ಜನ ಮದುವೆ ಮಾಡಿಸೋದು ಅಂತಂದ್ರೆ ಸರಳ ಕಾರ್ಯಕ್ರಮ ಅಲ್ಲ. ಆದರೂ ಅವರೆಲ್ಲ ತಂಡದವರು ಒಟ್ಟರು ಕೂಡಿ ಬಹಳಷ್ಟು ಪರಿಶ್ರಮ ಹಾಕಿ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಕೃಷ್ಣಾ ಗಾಂಡಿಗಳಕೆರೆ ಅವ್ರ ತಂಡಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಿ ಬಹಳಷ್ಟು ಮಾತಾಡಿದ್ರೆ ಗುರುಗಳ ಆಶೀರ್ವಚನ ಆದ ತಕ್ಷಣ ಎಲ್ಲರಿಗೂ ನಿಮ್ಮ ಅತಿ ಕಳೆಗೆ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರಂತೆ ನಾನು ಯಾರು ಮಾತಾಡ್ತೀನಿ. ಮದುಮಕ್ಕಳಿಗೆ ನವ ವಧುವರರಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನ ಓದಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು
ನವಯುಗ ಸಂಘಟನೆ ವತಿಯಿಂದ ಶ್ರೀ ಕೃಷ್ಣ ಗಂಗಾಳ್ಕರ್ ಅವರು ಕಳೆದ ಹಲವಾರು ವರ್ಷಗಳಿಂದ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದು ಬಹಳ ಸಂತೋಷದ ಸಂಗತಿ ಹಾಗೂ ನಿಜಕ್ಕೂ ಅಭಿನಂದನೀಯವಾದ ನಾನು ಹೇಳಿ ಬಯಸಿದ್ದೇನೆ. ಶ್ರೀ ಕೃಷ್ಣ ಗಂಗಾಳ್ಕರ್ ಹಾಗೂ ಅವರೆಲ್ಲ ತಂಡದವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ಶುಭಾಶಯಗಳನ್ನ ತಂದ ಮತ್ತು ಧನ್ಯವಾದಗಳನ್ನ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಂದು ಕಡೆ ಬಡವರು ಮದುವೆಗಳನ್ನು ಮಾಡೋದು ಎಷ್ಟು ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ನನ್ನ ನೆಚ್ಚಿನ ಆತ್ಮೀಯ ಗೆಳೆಯ ಭಾರತೀಯ ಜನತಾ ಪಕ್ಷದ ಯುವ ಮುಖಂಡ ಸದಾ ಸಂಘಟನೆಯಲ್ಲಿ ತನ್ನಂತಹ ಪ್ರತಿಷ್ಠಿತ ಶ್ರೀ ಕೃಷ್ಣ ಗಣಗಾಳ್ಕರ್ ಅವರ ಒಂದು ನವಯುವ ಸಂಘಟನೆ ಹಾಗೂ ಕ್ಷಮತಾ ಸೇವಾ ಸಂಸ್ಥೆಯಿಂದ ಪ್ರತಿ ವರ್ಷ ಈ ರೀತಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಕೂಡಿಸಿ ಈ ಭಾಗದ ವಿವಿಧ ತಾಲೂಕು ಸಂಘಟನೆ ಈ ವೇದಿಕೆ ಮುಖಾಂತರ ಒಂದು ಕಾರ್ಯಕ್ರಮ ಸಾಮೂಹಿಕ ವಿವಾದ ಕೇಂದ್ರ ಬಿಂದುವಾದಂತಹ ಕೃಷ್ಣ ಗಂಗಾಳ್ಕರ್ ತಂಡವರಿಗೆ ಈ ಒಂದು ಅವರಿಗೆ ಕೂಡ ಮತ್ತು ಏನು ಈ ಒಂದು ಕಾರ್ಯಕ್ರಮಕ್ಕೆ ಹಗಲಿರುಳು ತಮ್ಮ ಸಮಯವನ್ನು ಕೊಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಸಹಕರಿಸಿದಂಥ ಎಲ್ಲ ನಮ್ಮ ನವಯುಗ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ಬಂದಂಥ ಎಲ್ಲ ನಮ್ಮ ಮಹಿಳಾ ಪದಾಧಿಕಾರಿಗಳಿಗೂ ನಾನು ಅಭಿನಂದಿಸುತ್ತೇನೆ. ಹಲವಾರು ವರ್ಷಗಳಿಂದ ಇವತ್ತು ಸನಾತನ ಧರ್ಮದ ಒಂದು ಪ್ರಮುಖ ಘಟ್ಟವಾದಂಥ ಉಪನಯನ ಮತ್ತು ಸಾಮೂಹಿಕ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ. 24 ವರ್ಷಗಳ ಹಿಂದೆ ನಾವು ಹಲವಾರು ಭಾಗಗಳಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡಿದಾಗ ಗುರುಗಳು ಹೇಳಿದ್ರು, ನಮ್ಮ ರುದ್ರಾಕ್ಷ ಸ್ವಾಮೀಜಿಗಳು, ಈ ಒಂದು ಕಾರ್ಯಕ್ರಮವನ್ನು ನೀವು ಮುನ್ನಡೆಸ್ಕೊತ ಹೋಗ್ರಿ. ತಮಗೂ ಮತ್ತು ಏನು ಮದುವೆಯನ್ನು ಮಾಡ್ಕೊತಾರೆ, ತಮ್ಮ ಒಂದು ಸಂಘಟನೆಯಲ್ಲಿ ಮದುವೆ ಮತ್ತು ಉಪನಯನಗಳನ್ನು ಮಾಡ್ಕೊತಾರೆ ಮತ್ತು ಏನು ನಿಮ್ಮ ಸಂಘಟಕರ ಇದ್ದೀರಿ ಅವ್ರಿಗೂ ದೇವರು ಕೈ ಬಿಡೋದಿಲ್ಲ. ನಿಮ್ಗೆ ಒಳ್ಳೆಯ ಒಂದು ಸಂದೇಶದಿಂದ ಅವರೊಂದು ಆಶೀರ್ವಾದದಿಂದ ಇವತ್ತು ನಾವು 24 ವರ್ಷಕ್ಕೆ ಪ್ರಣಯವನ್ನು ಮಾಡಿ ಇವತ್ತು 24 ವರ್ಷದ ಒಂದು 18 ಸಾಮಾಜಿಕ ಮತ್ತು 35 ಉಪನಯನ ಕಾರ್ಯಕ್ರಮ ಮಾಡಲು ಎಷ್ಟು ಜನ ನಾವು ಇವತ್ತು ಮಾಡಿದ್ದೇವೆ. ಈ ಒಂದು ಯಾವಾಗ ನಾವೆಲ್ಲ ಸಂಘಟನೆ ಮತ್ತು ನಾವು ಇನ್ನಿತರ ಸಂಘಟನೆ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ದೇವೆ. ಈ ಒಂದು ಸಂಘಟನೆ ಹಲವಾರು ವಿಭಾಗಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡುತ್ತಾ ಬಂದಿದ್ದು ಮತ್ತು ಈ ವೇದಿಕೆ ಮುಖಾಂತರ ಆಗಲೇ ಪ್ರದೀಪ್ ಶೆಟ್ಟರು ಹೇಳಿದಂಗೆ ಏನು ನಾವು 1,20,000 ಜನರನ್ನು ಸೇರಿಸಿ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿದ್ದೇವೆ ನೆಹರು ಮೈದಾನದಲ್ಲಿ. ಅದೇ ತರಹ ಇವತ್ತು ಮುಂದೆ ಬರೋ ದಿವಸಗಳಲ್ಲಿ ನಮ್ಮ 25ನೇ ವರ್ಷದ ಸಾಮೂಹಿಕ ಮತ್ತು ಉಪನಯನ ಕಾರ್ಯಕ್ರಮದಲ್ಲಿ 150ಕ್ಕಿಂತಲೂ ಹೆಚ್ಚು ನಾವು ಸಾಮೂಹಿಕ ಮತ್ತು ಉಪನಯನ ಕಾರ್ಯಕ್ರಮ ಮಾಡುವ ದೃಢ ನಿಶ್ಚಯವನ್ನು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಹೇಗೆ ನಮ್ಮ ಹಿಂದೂ ಸಂಘಟನೆಗೆ ಒಂದು ಸಹಕಾರ ಆಗಿದೆ, ನಮ್ಮ ಹಿಂದೂಗಳ ಒಗ್ಗಟ್ಟಿಗೆ ಹೆಂಗೆ ಸಹಕಾರ ಆಗಿದೆ, ನಮ್ಮ ಒಂದು ಸಾಮರಸ್ಯ ಜೀವನಕ್ಕೆ ಹೆಂಗೆ ಸಹಕಾರ ಆಗಿದೆ, ಅದೇ ರೀತಿ ನಾವು ಮುಂಬರುವ ದಿವಸಗಳಲ್ಲಿ ನಮ್ಮ ಸಂಘಟಕರು ಮತ್ತು ನಮ್ಮ ಏನು ಇವತ್ತು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಒಂದು ಸಹಕಾರದಿಂದ ಹಿಂದೂ ಸಮ್ಮೇಳನವಾಗಿ ಹಲವಾರು ಪೀಠದ ಗುರುಗಳನ್ನು ಕರೆಸಿ ಒಂದು ಹಿಂದೂ ಸಮ್ಮೇಳನ ಮುಖಾಂತರ 150 ಉಪನಯನ 150 ಸಾಮೂಹಿಕ ಕಾರ್ಯಕ್ರಮ ಮಾಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸಹಕಾರವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ತಾವೆಲ್ಲರೂ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಇಲ್ಲಿ ಬಂದಂಥ ಎಲ್ಲ ಮಹಿಳಾ ಮಂಡಳದವರು ಇರ್ಬೋದು, ಈ ವಾರ್ಡಿನ ಪ್ರಮುಖರು ಇರ್ಬೋದು, ಅವರೆಲ್ಲರಿಗೂ ನಾ ಇನ್ನೊಮ್ಮೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ನಮಸ್ಕಾರ. ಆಶ್ವಾಸನೆ ಮತ್ತು ಅಭಿಲಾಷೆಯನ್ನು ವ್ಯಕ್ತ ಮಾಡ್ತಾ ಈ ಸಂದರ್ಭದಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮನ್ನೆಲ್ಲ ಹರಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೆ ನೀಡಿದರೆ ವಿಷವೃತವಾಗುವುದಯ್ಯ, ನೀ ನುಡಿದರೆ ಸಕಲ ಪಠಿತ ಇದರಿಗಿಂತ ಕೂಡಲ ಸಂಗಮ ದೇವ. ಇವತ್ತಿನ ದಿವಸ ಸಾಮೂಹಿಕ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಹಾಗೂ ಉಪನಯನದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಕೃಷ್ಣ ಗಂಗಾಳ್ಕರ್ ಅವರ ಎಲ್ಲ ಸಂಘದವರೇ, ನವದಂಪತಿಗಳೇ, ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸ್ವರೂಪಗಳೇ, ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರ್ತಕ್ಕಂಥವರಿಗೆ ಶುಭಾಶಯಗಳು, ಶುಭ ಮಂಗಲಗಳು. ಇಲ್ಲಿಯವರೆಗೆ
ಎಲ್ಲ ಹಿರಿಯರು ಮತ್ತು ಅತಿಥಿಗಳು ಎಲ್ಲರೂ ಕೂಡ ನಿಮ್ಮನ್ನು ಕುರಿತು ಬಹಳ ಚೆನ್ನಾಗಿ ಮಾತನಾಡಿರ್ತಕ್ಕಂಥವರಾಗಿದ್ದಾರೆ. ಮದುವೆ ಅನ್ನತಕ್ಕಂಥದ್ದು ಇದು ಒಂದು ಘಟ್ಟ, ಉಪನಯನ ಅನ್ನತಕ್ಕಂಥದ್ದು ಒಂದು ಸೆಕೆಂಡ್. ಎಷ್ಟು ಪುಣ್ಯ ನೀವು ಅಜ್ಜರ ಕೈಯಿಂದ ಬೆಳ್ಳಿಂದ್ರವನ್ನು ಕೊಡಿಸ್ತಾ ಇದ್ದಾರೆ. ನೀವೆಂತ ಧನ್ಯರು ಅಂತ ಹೇಳಿ ಈ ಸಂದರ್ಭದಲ್ಲಿ ತುಂಬಾ ಸಂತೋಷ ಅನಿಸ್ತದೆ. ಕೈಗೆ ಬೆಳ್ಳನ್ನು ನೀಡಿ ಆಶೀರ್ವಾದ ಬಹಳ ತುಂಬಾ ಧನ್ಯರು ಅಂತ ಹೇಳಿಕ್ಕೆ ಈ ಶುಭ ಸಂದರ್ಭದಲ್ಲಿ ಸಂತೋಷವಾಗ್ತಾ ಇದೆ. ತುಂಬಾ ಸಂತೋಷದ ಕ್ಷಣ. ಈ ಮದುವೆ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ಕಣಗಾಳ್ಕರ್ ಹಾಗೂ ಮಹೇಶಣ್ಣ ತೆಂಗಿನಕಾಯಿ ಇವರು ಸನ್ಮಾನ ಕಾರ್ಯಕ್ರಮನ ನೀಡ್ತಾ ಇದ್ದಾರೆ. ಸ್ವಲ್ಪ ಫೋಟೋಗೆ ಅವಕಾಶ ಕೊಡಿ. ಮಹೇಶಣ್ಣ ತೆಂಗಿನಕಾಯಿ ಹಾಗೂ ಕೃಷ್ಣ ಕಣಗಾಳ್ಕರ್ ಅವರಿಂದ ಅಜ್ಜವರಿಗೆ ಸನ್ಮಾನ ಕಾರ್ಯಕ್ರಮ. ಅಕ್ಷರ ಸಿಕ್ಕ ಈ ಶುಭ ಸಂದರ್ಭದಲ್ಲಿ ನಾವು ಧನ್ಯರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನವದಂಪತಿಗಳಿಗೆ ಶ್ರೀ ಅದರ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ನಾಯಕರಾದಂತಹ ದಯವಿಟ್ಟು ಎಡಭಾಗದಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ. ಆದ ಕಾರಣ ಎಲ್ಲರೂ ಊಟವನ್ನು ಮಾಡಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿವಾಹ ಮುಹೂರ್ತಕ್ಕೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಅಡ್ಡಿ ಸರ್, ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಬಡ ಮಕ್ಕಳಿಗಾದ್ರೆ ಎಲ್ಲ ಇದೆ. ಆಮೇಲೆ ಊಟದ ವ್ಯವಸ್ಥೆ ಆಗಲಿ ಪ್ರಾಪರ್ ಏನಿದೆ ಸರ್. ಊಟ ವ್ಯವಸ್ಥೆ ಆಗಲಿ, ಮೇಂಟೆನೆನ್ಸ್ ಆಗಲಿ, ಆಮೇಲೆ ಪ್ರತಿಯೊಂದು ಇದಾದರೂ ಸೂಪರ್ ಆಗಿದೆ ಸರ್. ಖುಷಿ, ತುಂಬ ಖುಷಿ ಇದೆ ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ಸಾಯಿನಾಥ್ ತುಂಬಾ ಅದ್ದೂರಿಯಾಗಿ ಎಲ್ಲ ಸ್ವಾಮಿಯರ ಅಧ್ಯಕ್ಷತೆ, ಮಹೇಶ್ ತೆಂಗಿನಕಾಯಿ ಅವರ ಅಧ್ಯಕ್ಷತೆಯಲ್ಲಿ ತುಂಬಾ ಚೆನ್ನಾಗಿ ನಡೆಯಿತು. ತುಂಬಾ ಚೆನ್ನಾಗಿದೆ ಊಟ ವ್ಯವಸ್ಥೆ, ಮದುವೆ ಎಲ್ಲ ಪೂಜಾ ಪುನಸ್ಕಾರ ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು. ನೆರವೇರಿಸ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ನಮ್ಮೂರು ಹುಬ್ಳಿ ಇಲ್ಲಿ ರೇವಡಿಯಲ್ಲಿಂದ ಬಂದಿತ್ತು. ಫಂಕ್ಷನ್ ಎಲ್ಲ ಭಾರಿ ಮಾಡಿದ್ರು, ಚಲೋ ಆಯ್ತು. ಎಲ್ಲ ಫಂಕ್ಷನ್ ವಿಶೇಷ ಕಾರ್ಯಕ್ರಮ ಆಯ್ತು, ಖುಷಿ ಆಯ್ತು, ಎಲ್ಲ ಚಲೋ ಆಯ್ತು. ಅದಕ್ಕೆ ಅಡ್ಡಿ ಇಲ್ಲ.